ಸೊ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಸ್ಕಿನ್ ತುಂಬ ಟ್ಯಾನ್ ಆಗಿಬಿಟ್ಟಿದೆ. ನಾನಿರೋ ಕಡೆ ಅಂತೂ ಭಯಂಕರ ಬಿಸಿಲಿದೆ, 44 ಡಿಗ್ರೀಸ್ ಇದೆ. ಸೊ ಅದಕ್ಕಾಗಿ ನಾನು ಇವತ್ತೊಂದು ಪುಟ್ಟದು ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯೂಶ್ವಲಿ ನಾನು ಫೇಸ್ ಪ್ಯಾಕ್ ಹಾಕ್ಕೋತಿದ್ದೆ. ಸೊ ನಾನು ಯಾವ ಫೇಸ್ ಪ್ಯಾಕ್ ಹಾಕ್ಕೊಳ್ತೀನಿ, ತುಂಬ ಟ್ಯಾನ್ ಅಥವಾ ಪಿಗ್ಮೆಂಟೇಷನ್ ಆಗಿದ್ದಾಗ ಯಾವ ಥರ ಹಾಕ್ಕೋತೀನಿ, ಅದ್ರ ರಿಸಲ್ಟ್ ಹೇಗಿರುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಪುಟಾಣಿ ವಿಡಿಯೋನ ಮಾಡಿದ್ದೀನಿ. ಸೊ ಖಂಡಿತ ಎಂಡ್ವರೆಗೂ ನೋಡಿ. ಸೊ ನಾನು ನಿಮಗೆಲ್ಲ ಗೊತ್ತಿರೋ ಹಾಗೆ ಬೇಸನ್ ಫೇಸ್ ಪ್ಯಾಕ್ನ ಹಾಕ್ಕೋತಿದ್ದೀನಿ. ಕಡಲೆ ಹಿಟ್ಟು, ಟರ್ಮರಿಕ್ಕು, ಹಾಗೆ ಹಾಲು, ಹಸಿ ಹಾಲೇ ಹಾಕ್ಕೋಬೇಕು, ಕಾದಿರೋಂಥ ಹಾಲು ಹಾಕ್ಕೋಬಾರ್ದು. ಸೊ ಈ ಮೂರನ್ನು ನಾನು ಸ್ವಲ್ಪ ಫೇಶಿಯಲ್ ಥರ ಮಾಡೋದಕ್ಕೆ ಫಸ್ಟು ನಾನು ಸ್ವಲ್ಪ ಕನ್ಸಿಸ್ಟೆನ್ಸಿ, ತುಂಬ ಥಿನ್ ಕನ್ಸಿಸ್ಟೆನ್ಸಿ ಅಂದರೆ ಒಂಥರ ಜ್ಯೂಸಿ ಕನ್ಸಿಸ್ಟೆನ್ಸಿಗೆ ಮಾಡಿಕೊಂಡು ಇದನ್ನೇ ನಾನು ನನ್ನ ಮುಖಕ್ಕೆ ಹಚ್ಕೊಂಡು ಕ್ಲೆನ್ಸ್ ಮಾಡ್ತಿದ್ದೀನಿ. ಒಂದು ಕ್ಲೆನ್ಸಿಂಗ್ ಮಿಲ್ಕ್ ಥರ ಮಾಡಿಕೊಂಡು ಅದನ್ನೇ ಕ್ಲೆನ್ಸ್ ಮಾಡ್ತಿದ್ದೀನಿ. ಡೈರೆಕ್ಟಾಗಿ ಫೇಸ್ ಪ್ಯಾಕ್ ಥರ ಅಪ್ಲೈ ಮಾಡ್ಕೋತಾ ಇಲ್ಲ. ಸೇಮ್ ಪ್ಯಾಕ್ನ ನಾನು ಫಸ್ಟ್ ಕ್ಲೆನ್ಸಿಂಗ್ ಮಾಡ್ತಿದ್ದೀನಿ. ಸೊ ಸರ್ಕ್ಯುಲರ್ ಮೋಷನಲ್ಲಿ ಚೆನ್ನಾಗಿ ನಾವು ಮಸಾಜ್ ಮಾಡ್ತಾ ಹೋದರೆ ನಮ್ಮ ಡೆಡ್ ಸ್ಕಿನ್ ಸೆಲ್ಸ್ ಆಗಿರ್ಬೋದು, ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು ಎಲ್ಲ ರಿಮೂವ್ ಆಗಿ ಸ್ಕಿನ್ಗೆ ಒಂದು ಗ್ಲೋ ಕೊಡುತ್ತೆ. ಹಾಗೆ ಸರ್ಕ್ಯುಲೇಷನ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ನಾನು ಫಸ್ಟ್ ಸ್ಟೆಪ್ಪಲ್ಲಿ ಸೇಮ್ ಫೇಸ್ ಪ್ಯಾಕ್ನ ಕ್ಲೆನ್ಸಿಂಗ್ ಮಿಲ್ಕ್ ಥರ ಯೂಸ್ ಮಾಡಿ ಫೇಸ್ನ ಕ್ಲೆನ್ಸ್ ಮಾಡ್ತಿದ್ದೀನಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಫಸ್ಟ್ ಕ್ಲೆನ್ಸಿಂಗ್ ಮಾಡಿದ್ದಾದಮೇಲೆ ಅಂದರೆ ಫೇಸ್ನ ಎಕ್ಸ್ಫೋಲೇಷನ್ ಮಾಡಿದ್ದಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ತೊಳೆದುಬಿಟ್ಟು ಸೊ ನೆಕ್ಸ್ಟ್ ಅದನ್ನೇ ಫೇಸ್ ಪ್ಯಾಕ್ ಥರ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು 2 ಸ್ಟೆಪ್ಸ್ ಫೇಶಿಯಲ್ನ ಮಾಡಿದ್ದೀನಿ. ಸೊ ತುಂಬ ಅಂದರೆ ತುಂಬ ಗ್ಲೋ ಬರುತ್ತೆ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬೇಸಿನಲ್ಲಿ ಕ್ಲೆನ್ಸಿಂಗ್ ಪ್ರಾಪರ್ಟೀಸ್ ಇದೆ, ಹಾಗೆ ಸ್ಕಿನ್ ವೈಟ್ನಿಂಗ್ ಪ್ರಾಪರ್ಟೀಸ್ ಇದೆ. ಇದನ್ನ ನಾವು ಸ್ಕಿನ್ನಿಗೆ ಹಚ್ಕೊಂಡ್ರೆ ನಮ್ಮ ಪಿಗ್ಮೆಂಟೇಷನ್ ಆಗಿರ್ಬೋದು, ಇಲ್ಲ ಟ್ಯಾನ್ ಆಗಿರ್ಬೋದು ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ನೋಡಿ, ಫಸ್ಟ್ ಕ್ಲೆನ್ಸಿಂಗ್ ಮಾಡಿದ್ದಾದಮೇಲೆ ನನ್ನ ಫೇಸ್ ಯಾವ ಥರ ಆಗಿದೆ ಅಂತ ಫೇಸ್ ವಾಶ್ ಮಾಡಿದ್ದೀನಿ. ಫೇಸ್ ವಾಶ್ ಮಾಡಿದ ನಂತರ ಇನ್ನೊಂಚೂರು ಅದಕ್ಕೆ ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿಗೆ ಬೇಸನ್ ಫ್ಲವರ್ನ ಹಾಕಿ ಮಿಕ್ಸ್ ಮಾಡಿ ಅದನ್ನೇ ಫೇಸ್ ಪ್ಯಾಕ್ ಥರ ಹಚ್ಕೊಂಡು ಒಂದು 10ರಿಂದ 15 ನಿಮಿಷ, ನಿಮಗೆ ಟೈಮ್ ಇತ್ತು ಅಂದರೆ ಒಂದು 20 ನಿಮಿಷ ಆದರೂ ಬಿಡಿ, ಪರವಾಗಿಲ್ಲ, ತೊಂದರೆ ಇಲ್ಲ. ಸೊ ಬಿಟ್ಟು ಆಮೇಲೆ ನಾರ್ಮಲಾಗಿ ಫೇಸ್ ವಾಶ್ ಮಾಡ್ಕೊಂಡ್ರೆ ಆಯಿತು. ಅಂದರೆ ಫೇಸ್ ವಾಶಕ್ಕೆ ತಿರ್ಗಿ ನೀವು ಯಾವುದೇ ರೀತಿ ಫೇಸ್ ವಾಶ್ ಸೋಪ್ ಆಗಿರ್ಬೋದು, ಇಲ್ಲ ಯಾವುದೇ ರೀತಿ ಲಿಕ್ವಿಡ್ಸ್ ಯೂಸ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಾರ್ಮಲ್ ವಾಟರಲ್ಲಿ ತೊಳ್ಕೊಂಡ್ರೆ ಆಯಿತು. ತೊಳೆದಿದ್ದಾದಮೇಲೆ ನಿಮ್ಮ ರೆಗ್ಯುಲರ್ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ಳಿ. ಈಗ ನೋಡಿ ನನ್ನ ಫೇಸ್ ಯಾವ ಥರ ಇದೆ ಅಂತ. ಅಸಲು ಪಿಗ್ಮೆಂಟೇಷನ್ ಆಗಿರ್ಬೋದು, ಟ್ಯಾನ್ ಆಗಿರ್ಬೋದು ನಿಮ್ಗೆ ಈ ವಿಡಿಯೋನಲ್ಲಿ ಕಾಣಿಸ್ತಾ ಇದೆಯಾ, ಪೂರ್ತಿಯಾಗಿ ಅದು ಕ್ಲಿಯರ್ ಮಾಡುತ್ತೆ. ಸೊ ಈ ಪುಟಾಣಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.